ನಮಸ್ಕಾರಮ್ಮ. ನಮಸ್ಕಾರ ಅಮ್ಮ, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಏನು ತೊಂದರೆ ಅಂತ ತೋರ್ಸಕ್ ಬಂದಿದ್ರಿ? ನಮ್ಮ ಎದೆ ಕಾಲು ನೋವು, ಮಂಡಿ ನೋವು ಅಂತ ಬಂದಿದ್ವಿ ಸರ್. ಮೊಣಕಾಲು ನೋವು ಇತ್ತಲ್ವಾ? ಮೊಣಕಾಲು ಬಾವು ಇತ್ತು. ಹೌದು ಸರ್. ತೂಕನೂ ಜಾಸ್ತಿ ಇದ್ರಿ. ಎಷ್ಟು ವರ್ಷಗಳಿಂದ ಇತ್ತಮ್ಮ? ನನಗೆ ಸುಮಾರು ಈಗ ಒಂದು 2 ವರ್ಷ ಹಿಂಗೆ ಇತ್ತು. ನಾನು ಅದನ್ನ ಇದು ಮಾಡ್ಲಿಲ್ಲ, ಸೀರಿಯಸ್ ತಗೊಳ್ಳಿಲ್ಲ. ಆರಾಮಾಗ್ಬೋದು ಬಿಡು ಒಂದು ವಾಕಿಂಗ್ ಮಾಡ್ಕೊಂತ ತಿದ್ಕೊಂಡೆ. ಅದ್ಯಾಕೆ ನನಗೆ ಬಹಳ ಹಿಂಸೆ ಆಗ್ಬಾರ್ದು. ಅದಕ್ಕೆ ಮಕ್ಳಿಗೆ ಹೇಳಿದೆ ನಾನು, ಹಂಗೆ ನನಗೆ ಬಹಳ ಕಷ್ಟ ಆಗುತ್ತಪ್ಪ ಅಡಿಗೆ ಗಿಡಿಗೆ ಮಾಡಕ್, ನಿಂತು ರೊಟ್ಟಿ ಗಿಟ್ಟಿ ಮಾಡಕ್ಕೆ ಇಲ್ಲ ಅಂತ. ಬಾರಮ್ಮ ಹಿಂಗ್ ಹೋಗೋಣ ಅಂತ ಮಗಳು ಮಗ ಡಾಕ್ಟರ್ ಚೆನ್ನಾಗಿ ನೋಡ್ತಾರ ಬಾರಮ್ಮ ಅಂತ ಕರ್ಕೊಂಡ್ ಬಂದ್ರು. ಆಯ್ತು ಅಂತ ನಾವ್ ಇದಕ್ಕಿದ್ದಂಗೆ ಹಂಗೆ ಬಂದ್ರಿ. ಹೌದಾ? ನನ್ನ ಪರಿಚಯ ಎಷ್ಟು ವರ್ಷದಿಂದ ಇದೆ ನಿಮಗೆ, ನಿಮ್ ಫ್ಯಾಮಿಲಿಗೆ? ನಮಗೆ ಸುಮಾರು ನಮ್ಮ ಮಗಳು ತೋರಿಸ್ಕೊಳ್ಳಿ ಈಗ ಒಂದು 7 ವರ್ಷದಿಂದ ನಮ್ಮಲ್ಲಿ ಬೇರೆ ಬೇರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾನೆ ಇದ್ದೀರಿ. ಎಲ್ಲರೂ ಹೇಗಿದಾರಮ್ಮ? ಎಲ್ಲ ಚೆನ್ನಾಗಿ ತೋರ್ಸ್ಕೊಂಡವ್ರೆಲ್ಲಾನು ಚೆನ್ನಾಗಿ ಅಕ್ಕಪಕ್ಕ ಹಿಂಗ್ ಹೋದ್ರೆ ನಾವ್ ಹಿಂಗ್ ನೋಡಿ ತೋರ್ಸ್ಕೊಂತ ಇದೀವಿ, ಬಹಳ ಚೆನ್ನಾಗಾಗುತ್ತೆ ಅಂತಲೂ ಅಕ್ಕಪಕ್ಕ ಹೇಳ್ತೀವಿ ಸರ್. ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಬಹಳಷ್ಟು ಜನರು 7-8 ವರ್ಷಗಳಿಂದ ಸಂಪರ್ಕದಲ್ಲಿ ಇದ್ದಾರಲ್ವಾ? ಬಂದು ಹೋಗಿದಾರಲ್ಲಮ್ಮ? ಎಲ್ರು ಆರಾಮಾಗಿದಾರ? ಬೇರೆ ಬೇರೆ ಸಮಸ್ಯೆ ಬಂದಿದ್ದಾರೆ ಅಲ್ವಾ? ಈಗ ನಿಮಗೆ ಈಗ ಹೇಗಿದೆ ನಮ್ಮಲ್ಲಿ ಮೆಡಿಸಿನ್ ತಗೊಂಡ್ಮೇಲೆ? ಇವಾಗ ನಮ್ಗೆ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಸಣ್ಣ ಆಗಿದ್ದೀರಾ? ಸಣ್ಣ ಆಗಿದ್ದೀವಿ. ನೋವು ಸ್ವಲ್ಪ ಬಹಳ ಕಡಿಮೆನ ಆಗಿದೆ. ಸ್ವಲ್ಪ ಕಮ್ಮಿ ಆಗಿದೆಯಾ, ಬಹಳ ಕಡಿಮೆ ಆಗಿದೆಯಾ? ಇಲ್ಲ, ಬಹಳ ಕಡಿಮೆನ ಆಗಿದೆ. ಬಾಡಿ ಎಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗಿದೆ ಅಂತ ಹೇಳ್ತಾರೆ ಸರ್. ಹಗರ ಅನ್ಸುತ್ತೆ. ರಿಲ್ಯಾಕ್ಸೇಷನ್ ಚೆನ್ನಾಗಿದೆ. ನಾವು ಕೂಡ ತಗೊಂಡಿದ್ವಲ್ಲ, ನಮಗೂ ಅದೇ ಫೀಲ್ ಆಗಿದೆ. ಹೌದಮ್ಮ, ಬಾಡಿ ಎಲ್ಲ ಹಗರ ಅನ್ಸುತ್ತೆ, ಆಕ್ಟಿವ್ ಆಗಿರ್ಬೇಕು ಅನ್ಸುತ್ತೆ ಅಲ್ಲಮ್ಮ? ಬಹಳ ಆಕ್ಟಿವ್. ಎಷ್ಟು ಕೆಲಸ ಮಾಡಿದ್ರು ಸುಸ್ತು ಅನ್ಸಲ್ಲ? ಓಕೆ, ಖುಷಿ ಇದೆಯಮ್ಮ? ಖುಷಿ ಸರ್. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಇಂದ ಏನಾರ ಸೈಡ್ ಎಫೆಕ್ಟ್? ಇಲ್ಲ ಸರ್, ಏನೇನು ಇಲ್ಲ. ನಾನು ಶೀತ ನೆಗಡೆ ಬೇರೆದೇನು ಏನೇನು ಸೈಡ್ ಎಫೆಕ್ಟ್ ಇರಲ್ಲ. ಆಮೇಲೆ ಇದು ಹೇಳ್ತಿರೋದು ನಿಜನಾ ನೀವು? ನಿಜ ಸರ್. ಡಾಕ್ಟರ್ ಲಂಚ ಕೊಟ್ಟು ಹೇಳಿ ಅಂತ ಹೇಳ್ತದಾರ? ಇಲ್ಲ ಸರ್, ನಮ್ಮ ಅನುಭವ, ನಮಗೆ ಅನುಭವ, ನಮ್ಮ ಬಾಡಿಯಲ್ಲ ಎಲ್ಲ ಇದಾಗುತ್ತಲ್ಲ, ಗೊತ್ತಾಗುತ್ತಲ್ಲ, ನಮಗೆ ಫೀಲಿಂಗ್ ಇದಾಗುತ್ತಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀವಿ. ನಾನು ತಗೊಂಡಿದ್ದೀನಿ, ನನಗೂ ಹಂಗೆ ಆಗಿತ್ತು. ಇನ್ನೊಂದು ಮಾತು ತಗೊಂಡಿದ್ದೆ ಅಮ್ಮ. ಓಕೆ ಅಮ್ಮ, ಖುಷಿ ಇದೆಯಲ್ಲಮ್ಮ? ಖುಷಿ ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಮ್ಮ. ಇದು ಮೆಡಿಸಿನ್ಸ್ ಮುಗಿದ ಮೇಲೆ ಮತ್ತೆ ನೀವು ನನ್ನ ಹತ್ರ ಬಂದು ಮೆಡಿಸಿನ್ ತಗೊಳೋದು ಬೇಡ. ನಾನು ಹೇಳ್ದಂಗೆ ಪಥ್ಯಗಳನ್ನ ಫಾಲೋ ಮಾಡ್ಕೊಂತ ಹೋದ್ರೆ ಮತ್ತೆ ನೀವು ಜೀವನ ಪರ್ಯಂತ ಮತ್ತೆ ಮೆಡಿಸಿನ್ ಅವಶ್ಯಕತೆ ಬೀಳಲ್ಲ. ಪಥ್ಯ ಮಾಡಿದ್ರೆ ಮೆಡಿಸಿನ್ ಬೇಕಿಲ್ಲ. ಪಥ್ಯ ಮಾಡಲ್ಲ, ನಾನು ಎಲ್ಲ ತಿಂತೀನಿ ಅಂತಂದ್ರೆ ಮತ್ತೆ ಮೆಡಿಸಿನ್ ಬೇಕಾಗುತ್ತೆ. ಇಷ್ಟಪಡಲ್ಲ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ತುಂಬಾ ಒಳ್ಳೇದಾಯ್ತು ಸರ್ ನಿಮ್ ಕಡೆಯಿಂದ. ನನಗೆ ಆಗ್ಲಮ್ಮ, ಬಹಳ ನೋವು ಇದು ಮಾಡ್ತಾ ಇದ್ದೆ, ಮೈಯೆಲ್ಲ ನೋವು ಆಗತ್ತೆ ಸರ್ ನನಗೆ. ಹೌದು, ಮೈಯೆಲ್ಲ ಜಜ್ಜ್ ಆಗ್ದಂಗೆ. ಹ್ಞೂ ಸರ್. ಕೆಲಸ ಎದ್ದೇನಾರು ಮಾಡ್ಬೇಕಂದ್ರೆ ನನಗೆ ಬಹಳ ತುಂಬಾ ಕಷ್ಟ. ಚಿಕ್ಕ ಮಕ್ಕಳು ಅವ್ರಿಗೆ ಬೇರೆ ಹಿಡಿದು ಬಿಡಿಬೇಕು. ಮಾಡಕ್ ಬಹಳ ಕಷ್ಟ ಆಗಿದೆ, ತುಂಬಾ ಕಷ್ಟ ಆಗಿತ್ತು ಸರ್. ಇವಾಗ ಬಹಳ ಆಕ್ಟಿವ್ ಆಗಿದ್ದೇನೆ, ಏನು ಅನ್ಸಲ್ಲ ನನಗೆ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ಆಯ್ತು ಸರ್.